ಬೆಂಗಳೂರು ನಗರ ಜಿಲ್ಲೆ ದಕ್ಷಿಣ ತಾಲೂಕಿನ ಕನಕಪುರ ಮುಖ್ಯ ರಸ್ತೆಯ ಉದಿಪಾಳ್ಯ ಸಮೀಪದ ಆರ್ಟ್ ಆಫ್ ಲಿವಿಂಗ್ ಆಶ್ರಮಕ್ಕೆ ಸಂಬಂಧಿಸಿದ ಸರ್ಕಾರಿ ಹಾಗೂ ಪಿಟಿಸಿಎಲ್ ಭೂಮಿ ಒತ್ತುವರಿ ಆರೋಪದ ವಿರುದ್ಧ ನಡೆಯುತ್ತಿರುವ ಅನಿರ್ದಿಷ್ಟಾವಧಿ ಧರಣಿ ಸತ್ಯಾಗ್ರಹಕ್ಕೆ ಭೀಮ್ ಸೇವಾ ಸಮಿತಿ ಸಂಪೂರ್ಣ ಬೆಂಬಲ ಘೋಷಿಸಿದೆ. ಸಮತಾ ಸೈನಿಕ ದಳದ ರಾಜ್ಯಾಧ್ಯಕ್ಷ ವೆಂಕಟರಮಣಪ್ಪ ಹಾಗೂ ಯುವ ಘಟಕದ ರಾಜ್ಯಾಧ್ಯಕ್ಷ ಚಳುವಳಿ ನಾಗೇಶ್ ಅವರ ನೇತೃತ್ವದಲ್ಲಿ ನಡೆಯುತ್ತಿರುವ ಈ ಹೋರಾಟಕ್ಕೆ ಭೀಮ್ ಸೇವಾ ಸಮಿತಿ ಸಂಸ್ಥಾಪಕ ರಾಜ್ಯಾಧ್ಯಕ್ಷ ಶ್ರೀಕಾಂತ್ ರಾವಣ್ ಸೇರಿದಂತೆ ಸಂಘಟನೆಯ ಪದಾಧಿಕಾರಿಗಳು ಮತ್ತು ಕಾರ್ಯಕರ್ತರು ಬೆಂಬಲ ವ್ಯಕ್ತಪಡಿಸಿದ್ದಾರೆ. ಪ್ರಕರಣದ ಕುರಿತು ಸರ್ಕಾರ ಮತ್ತು ಸಂಬಂಧಿತ ಅಧಿಕಾರಿಗಳು ತಕ್ಷಣ ಸಮಗ್ರ, ನಿಷ್ಪಕ್ಷಪಾತ ಹಾಗೂ ಕಾನೂನುಬದ್ಧ ತನಿಖೆ ನಡೆಸಬೇಕು ಎಂದು ಸಮಿತಿ ಆಗ್ರಹಿಸಿದೆ. ಯಾವುದೇ ಅಕ್ರಮ ಒತ್ತುವರಿ ದೃಢಪಟ್ಟಲ್ಲಿ ಸರ್ಕಾರಿ ಹಾಗೂ ಪಿಟಿಸಿಎಲ್ ಭೂಮಿಯನ್ನು ಸರ್ಕಾರದ ವಶಕ್ಕೆ ಪಡೆದು ಕಾನೂನಿನ ಪ್ರಕಾರ ನ್ಯಾಯ ಒದಗಿಸಬೇಕು ಎಂದು ಒತ್ತಾಯಿಸಿದೆ. ಸಂವಿಧಾನವೇ ಶ್ರೇಷ್ಠ, ಕಾನೂನಿನ ಮುಂದೆ ಎಲ್ಲರೂ ಸಮಾನರು. ಸರ್ಕಾರಿ ಭೂಮಿ ಉಳಿಯಲಿ, ದಲಿತರ ಭೂ ಹಕ್ಕುಗಳು ರಕ್ಷಿಸಲ್ಪಡಲಿ, ನ್ಯಾಯ ಸಿಗುವವರೆಗೆ ನಮ್ಮ ಹೋರಾಟ ನಿರಂತರ ಎಂದು ಭೀಮ್ ಸೇವಾ ಸಮಿತಿ ತಿಳಿಸಿದೆ. ದಲಿತರ ಕೂಗನ್ನು ಕೇಳದ ರಾಜ್ಯ ಸರ್ಕಾರಕ್ಕೆ ಧಿಕ್ಕಾರ. ದಲಿತರ ಕೂಗನ್ನು ಕೇಳದ ಸ್ಥಳೀಯ ಕ್ಷೇತ್ರದ ಎಂಎಲ್ಎಗೆ ಧಿಕ್ಕಾರ. ಹೋರಾಟಕ್ಕೆ ಭೀಮ್ ಸೇವಾ ಸಮಿತಿಯ ರಾಜ್ಯಾಧ್ಯಕ್ಷರಾದಂತ ಶ್ರೀಕಾಂತ್ ರಾವಣ್ ಅವರು ಬಂದಿದ್ದಾರೆ. ಈ ರವಿಶಂಕರ್ ಗುರೂಜಿ ಮಾಡ್ತಾ ಇರುವಂತಹ ದಲಿತರು ಭೂಮಿ ಕರೀತಾ ಇರುವಂತಹ ಹೋರಾಟಕ್ಕೆ ಅವರು ಕೈ ಜೋಡಿಸಿ ಬೆಂಬಲ ಸೂಚಿಸ್ತಾ ಇದ್ದಾರಂತಪ್ಪ ಕೇಳ್ರಿ. ನೋಡಿ, ಮಾನ್ಯ ಮುಖ್ಯಮಂತ್ರಿಗೆ ಕೂಗಾಲದಲ್ಲಿರುವ ಆರ್ಟ್ ಆಫ್ ಲಿವಿಂಗ್ ನಿಮ್ಮ ಒಂದು ಸ್ವಗ್ರಾಮದಿಂದ ಅಂತರದಲ್ಲಿ ಕೂಗಾಲದಲ್ಲಿರುವ ಆರ್ಟ್ ಆಫ್ ಲಿವಿಂಗ್ ಇಲ್ಲಿ ದಲಿತರ ಜಮೀನನ್ನ ಕಬಳಿಕೆ ಮಾಡಿಕೊಂಡವ್ರೆ. ದಯವಿಟ್ಟು ತಮ್ಮ ಆಡಳಿತದಲ್ಲಿ ದಲಿತರಿಗೆ ಅನ್ಯಾಯ ಆಗಲ್ಲ ಅನ್ನೋದು ಒಂದು ನಮಗೆ ಭರವಸೆ ಇದೆ. ಅದು ಅನ್ಯಾಯ ಆಗಿದ್ದಲ್ಲಿ ಇದೇ ರಸ್ತೆನ ಎಲ್ಲ ರಾಜ್ಯದ ಮುಖಂಡರುಗಳು, ಸಂಘಟನೆಗಳು ಅಡ್ಡಪಡಿಸಿ ಉಗ್ರವಾದ ಒಂದು ಹರಬತ್ತಿನ ಹೋರಾಟದ ರಾಜ್ಯ ಸರ್ಕಾರಕ್ಕೆ ಬಿಸಿ ಮುಟ್ತೀರ ಅಂತ ಹೇಳ್ಬಿಟ್ಟು ನಿಟ್ಟಿನಲ್ಲಿ ಹೇಳ್ತಾರೆ. ಕಾನೂನು ಸರ್ಕಾರವಂತೆ ಸರ್ಕಾರ. ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ.